ಪ್ರೈಸ್ ದ ಲಾರ್ಡ್. ಶಲೋಮ್. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಚಾನ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ದೇವರು ಕೊಟ್ಟಿರೋದು ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಬನ್ನಿ, ಈ ದಿನ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕೀರ್ತನೆಗಳು 37ನೇ ಅಧ್ಯಾಯ 4ನೇ ವಚನ. ದ ಬುಕ್ ಆಫ್ ಸ್ಯಾಮ್ಸ್ 37 ವರ್ಸ್ 4. ಅದು ಹೀಗೆ ಹೇಳುತ್ತಾ ಇದೆ: ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವನು. ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಆನಂದವಾಗಿರು, ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನು ನಿನಗೆ ಕೊಡುವೆನು. ಡಿಲೈಟ್ ಥೈಸೆಲ್ಫ್ ಆಲ್ಸೋ ಇನ್ ದ ಲಾರ್ಡ್, ಅಂಡ್ ಹಿ ಶಾಲ್ ಗಿವ್ ಥೀ ದ ಡಿಸೈರ್ಸ್ ಆಫ್ ತೈ ಹಾರ್ಟ್. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೂ ನಿಮಗೂ ಹೇಳೋ ಒಂದು ಮಾತು ಏನೆಂದರೆ, ನೀವು ನನ್ನಲ್ಲಿ ಆನಂದಿಸಿರಿ, ನೀವು ದೇವರಲ್ಲಿ ಕರ್ತನಲ್ಲಿ ಆನಂದಿಸಿರಿ, ಆಗ ಆತನು ನಿಮ್ಮ ಹೃದಯದ ಅಪೇಕ್ಷೆಗಳನ್ನು ನಿಮಗೆ ಕೊಡುವೆನು. ನಿಮ್ಮ ಹೃದಯದ ಆಶೆಗಳು, ಆಕಾಂಕ್ಷೆಗಳು ಏನೇನು ನಿಮ್ಮ ಹೃದಯದಲ್ಲಿ ಇದೆಯೋ ಆತನು ನಿಮಗೆ ಕೊಡೋದು ಸಿದ್ಧರಾಗಿದ್ದಾರೆ. ಸೊ ನಾವೇನು ಮಾಡಬೇಕು? ನಮಗೆ ಒಂದು ಆನಂದವಿರಬೇಕು. ಅದು ಹೇಗೆಂದರೆ, ನಾನು ಕರ್ತನಲ್ಲಿ ಆನಂದಿಸಿದರೆ, ನಾನು ಆತನಲ್ಲಿ ಮಾತ್ರ ಆನಂದಿಸಿದರೆ ದೇವರು ನನ್ನ ಹೃದಯದ ಎಲ್ಲಾ ಅಪೇಕ್ಷೆಗಳನ್ನು ನನಗೆ ನೆರವೇರಿಸಿ ನನಗೆ ಅವುಗಳಿಂದ ತೃಪ್ತಿಪಡಿಸುತ್ತಾರೆ ಎಂಬುದಾಗಿ. ಪ್ರಿಯ ದೇವರ ಜನರೇ, ನಾವು ಈ ಲೋಕದಲ್ಲಿ ಆನಂದಿಸಿದರೆ ನಮಗೇನು ಪ್ರಯೋಜನವಿಲ್ಲ. ನಾವು ಯಾವುದರಲ್ಲಿ ಆನಂದ ಪಡಬೇಕಂದ್ರೆ, ಇನ್ ವಿಚ್ ಥಿಂಗ್ ವಿ ಶುಡ್ ರಿಸೀವ್ ದ ಹ್ಯಾಪಿನೆಸ್ ಇನ್ ಓನ್ಲಿ ಗಾಡ್ಸ್ ಪ್ರೆಸೆನ್ಸ್. ದೇವರ ಸನ್ನಿಧಾನದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರಲ್ಲಿ ಮಾತ್ರ ನಮಗೆ ಆನಂದ. ಪ್ರಿಯ ದೇವರ ಜನರೇ, ಯಾರು ದೇವರಲ್ಲಿ ಆನಂದವಾಗಿರುತ್ತಾರೋ ಅವರ ಹೃದಯದ ಪ್ರತಿಯೊಂದು ಅಪೇಕ್ಷೆಗಳು, ಅವರ ಹೃದಯದ ಪ್ರತಿಯೊಂದು ಆಕಾಂಕ್ಷೆಗಳು ದೇವರು ಅವರಿಗೆ ಕೊಡುತ್ತಾರೆ. ನೀವು ಮನುಷ್ಯರ ಕಡೆ ನೋಡಿ ಆನಂದ ಪಡಬೇಡಿ. ಈ ಮುಂಜಾನೆ ವೇಳೆಯಲ್ಲಿ ನೀವು ದೇವರನ್ನು ಮಾತ್ರ ನೋಡಿ. ದೇವರನ್ನು ನೋಡುತ್ತಾ ಆತನಲ್ಲಿ ಆನಂದ ಪಟ್ಟರೆ, ಆನಂದಿಸಿದರೆ, ನಿಶ್ಚಯವಾಗಿ ಈ ದಿನಕ್ಕೆ ನಿಮಗೆ ಏನೇನು ಅಪೇಕ್ಷೆಗಳಿದೆಯೋ ದೇವರು ನಿಮ್ಮ ಜೀವನದಲ್ಲಿ ನಿಮಗೆ ಕೊಟ್ಟು ನಿಮ್ಮನ್ನು ಬಲಪಡಿಸುತ್ತಾನೆ. ಧೈರ್ಯವಾಗಿ ಆತನಲ್ಲಿ ಆನಂದಿಸೋಣ. ಆತನು ಕೊಡುವ ಅಪೇಕ್ಷೆಗಳಲ್ಲಿ, ನಮ್ಮ ಅಪೇಕ್ಷೆಗಳಲ್ಲಿ ಆತನು ಕೊಡುವ ಪ್ರತಿಯೊಂದು ಲಾಭಗಳು, ಆಶೀರ್ವಾದಗಳು ನಾವು ಪಡ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಸೊ ನನ್ನ ಪ್ರಿಯ ದೇವರ ಮಕ್ಕಳೇ, ಒಂದು ವಿಜ್ಞಾಪನೆ: ಆತನಲ್ಲಿ ಆನಂದಿಸಿ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಅಪ್ಪ, ಈ ಮಕ್ಕಳು ಕೇಳುತ್ತಿರೋ ವಾಕ್ಯ, ಅವರು ನಿನ್ನಲ್ಲಿ ಮಾತ್ರ ಆನಂದಿಸಬೇಕು. ದೇ ಶುಡ್ ಬಿ ಹ್ಯಾಪಿ ಇನ್ ಯು ಓನ್ಲಿ, ಮೈ ಲಾರ್ಡ್. ಅಯ್ಯ, ಅವರ ಆನಂದಕ್ಕೆ ಪ್ರತಿಫಲವಾಗಿ ಅವರ ಅಪೇಕ್ಷೆಗಳಿಗೆ ನೀನು ಸದುತ್ತರನ್ನು ಕೊಟ್ಟು ಇಡೀ ದಿನ ಅವರನ್ನು ನೀನು ನಡೆಸಿ ಬಲಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಇನ್ನೊಂದು ವಾಕ್ಯದಿಂದ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರ ಜೊತೆಯಾಗಿರಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.